ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಗೌರಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಡವಿಬಾವಿ ದೊಡ್ಡತಾಂಡ ಗ್ರಾಮದಲ್ಲಿ ಒಳಚರಂಡಿ ಮತ್ತು ನೈರ್ಮಲ್ಯದ ಸಮಸ್ಯೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಗ್ರಾಮದಲ್ಲಿನ ಈ ಸಮಸ್ಯೆಯನ್ನು ಕೂಡಲೇ ಪರಿಹರಿಸದಿದ್ದರೆ ಗ್ರಾಮ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಗ್ರಾಮದಲ್ಲಿನ ಒಳಚರಂಡಿ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು, ಇದರಿಂದಾಗಿ ಗ್ರಾಮಸ್ಥರು ರೋಗ ರುಜಿನಗಳಿಗೆ ತುತ್ತಾಗುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ಗ್ರಾಮದವರಾದ ಉಮೇಶ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಗ್ರಾಮದಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಚೆ ನೀರು ರಸ್ತೆಗಳ ಮೇಲೆ ಹರಿಯುತ್ತಿದೆ. ಇದು ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದ್ದು, ಗ್ರಾಮಸ್ಥರು ಈಗಾಗಲೇ ಹಲವಾರು ಬಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ದೂರಿದ್ದಾರೆ. ಗ್ರಾಮದ ಪರಿಸ್ಥಿತಿ ಕುರಿತು ಪ್ರತಿಕ್ರಿಯಿಸಿದ ಗ್ರಾಮಸ್ಥರು ಪಿಡಿಒ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು, ಕೂಡಲೇ ಸಮಸ್ಯೆ ಪರಿಹರಿಸುವಂತೆ ಆಗ್ರಹಿಸಿದ್ದಾರೆ. ಒಂದು ವೇಳೆ ಅಧಿಕಾರಿಗಳು ಕ್ರಮ ಕೈಗೊಳ್ಳದಿದ್ದರೆ ಇಡೀ ಗ್ರಾಮಸ್ಥರು ಒಗ್ಗೂಡಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಗ್ರಾಮಸ್ಥರ ಈ ಎಚ್ಚರಿಕೆಗೆ ಪ್ರತಿಕ್ರಿಯಿಸಿದ ಅಧಿಕಾರಿಗಳು ಸಮಸ್ಯೆಯನ್ನು ಆದಷ್ಟು ಬೇಗ ಪರಿಹರಿಸಲು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಆದರೆ ಯಾವ ಸಮಯದೊಳಗೆ ಸಮಸ್ಯೆಯನ್ನು ಪರಿಹರಿಸಲಾಗುವುದು ಎಂಬುದನ್ನು ಸ್ಪಷ್ಟಪಡಿಸಿಲ್ಲ. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಅಧಿಕಾರಿಗಳ ಭರವಸೆಯನ್ನು ನಂಬಲು ಸಿದ್ಧರಿದ್ದಾರೋ ಅಥವಾ ಪ್ರತಿಭಟನೆಗೆ ಮುಂದಾಗುತ್ತಾರೋ ಎಂಬುದನ್ನು ಕಾದು ನೋಡಬೇಕಿದೆ. ಇವತ್ತು ಚರಂಡಿ ಈ ಥರ ದುಸ್ಥಿತಿ ಆಗಿದೆ. ಮೇಲಧಿಕಾರಿಗಳಿಗೂ ಯಾರಿಗೂ ಹೇಳಿದ್ರು ಪಿಡಿಒ ಆಗಲಿ ಯಾರೇ ಆಗಲಿ ಯಾರು ಬಂದು ಮೆಂಬರ್ ಬಂದು ಯಾರು ಬಂದು ಇಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮೊನ್ನೆ ತಾನೇ ಒಂದು ತಿಂಗಳ ಹಿಂದೆನೇ ಚರಂಡಿ ಎಲ್ಲ ಕ್ಲೀನ್ ಮಾಡಿಸಿದ್ದಾರೆ, ಅರ್ಧಂಬರ್ಧ ಕೆಲಸ ಮಾಡಿಸಿದ್ದಾರೆ. ಸರಿಯಾಗಿ ಚರಂಡಿ ಕ್ಲೀನ್ ಮಾಡಿಸಿದ್ದೆ ಅದನ್ನು ಹೊಳೆಯುತ್ತಿಲ್ಲ ಸರಿಯಾಗಿ. ಹಿಂಗಾದ್ರೆ ಹೆಂಗೆ ಅಂತ ನಾವು ಏನೋ ಕೇಳಿದ್ರು ಎಲ್ಲ ಕಡೆ ಬರೀ ಬೇಜವಾಬ್ದಾರಿ ಮಾಡ್ತಾರೆ. ಈ ಥರ ಇದೆ ನಮ್ಮ ಸಮಸ್ಯೆಗಳು. ಮಾಡಿದ್ದೀವಿ ಸರ್, ಇವತ್ತು ಸರಿ ಇವರಿಗೆ ಮಾಡಿದ್ದೀನಿ, ಪಿಡಿಒ ಅವರಿಗೆ ಮಾಡಿದ್ದೀನಿ. ಇನ್ನಾದರೂ ನೋಡಿ ಇವತ್ತು 2 ಗಂಟೆ ಆಗಿದೆ, ಬಂದು ಇಲ್ಲಿವರೆಗೂ ಯಾರು ಬಂದು ನೋಡೇ ಇಲ್ಲ. ಇಲ್ಲಿ ಮನೆಯವರಿಗೆ ಹೇಳ್ತಾ ಇದ್ದಾರೆ ನೀವೇ ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮನೆಗೂ ಪ್ರತಿಯೊಬ್ಬರು ಟ್ಯಾಕ್ಸ್ ಕೂಡ ಕಟ್ತಾ ಇದ್ದಾರೆ, ಕಟ್ತಾ ಇಲ್ಲ ಅಂತಲ್ಲ, ಬಂದು ಅವರೇ ಬಂದು ಕರ ವಸೂಲಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಬಟ್ ನಮಗೆ ನಿಂತಿಲ್ಲ ಅದು ನಾನು ಹೇಳ್ತೀನಿ, ನಾನು ಹೇಳೋದೈತಿ ಹೇಳ್ತೀನಿ, ಬದಾಕಾರ ಇಲ್ಲ ಇನ್ನೊಂದು ಅಂಗಳದಲ್ಲಿ ಇರಲಿ ಅಂತ. ಅದು ಯಾರು ಹಾಕ್ಬೇಕು? ನಾ ಹೇಳೋದೆಲ್ಲ ಹೇಳ್ಬಿಟ್ಟಿವಿ. ಅವ್ರದ್ದು ಈಗ ಏನೈತಿ ಅದನ್ನ ಬಳಸ್ತಾರೋ ಏನು ಗಡಾರ ಕಡಿಸ್ತಾರೋ ಏನು ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಇಲ್ಲಿ ಸ್ವಚ್ಛ ಮಾಡ್ಕೊಡ್ಬೇಕಂತ್ರಿ ಅವ್ರು, ಸ್ವಚ್ಛ ಮಾಡ್ಕೊಡು ಅಂತ ಹೇಳಕತ್ತೀವ್ರಿ. ಅವ್ರನ್ನ ಕೇಳಿ ಹಾಕೊಂಡು ಇವತ್ತು ಚರಂಡಿ ಈ ಥರ ದುಸ್ಥಿತಿ ಆಗಿದೆ. ಮೇಲಧಿಕಾರಿಗಳಿಗೂ ಯಾರಿಗೂ ಹೇಳಿದ್ರು ಪಿಡಿಒ ಆಗಲಿ ಯಾರೇ ಆಗಲಿ ಯಾರು ಬಂದು ಮೆಂಬರ್ ಬಂದು ಯಾರು ಬಂದು ಇಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮೊನ್ನೆ ತಾನೇ ಒಂದು ತಿಂಗಳ ಹಿಂದೆನೇ ಚರಂಡಿ ಎಲ್ಲ ಕ್ಲೀನ್ ಮಾಡಿಸಿದ್ದಾರೆ, ಅರ್ಧಂಬರ್ಧ ಕೆಲಸ ಮಾಡಿಸಿದ್ದಾರೆ. ಸರಿಯಾಗಿ ಚರಂಡಿ ಕ್ಲೀನ್ ಮಾಡಿಸಿದ್ದೆ ಅದನ್ನು ಹೊಳೆಯುತ್ತಿಲ್ಲ ಸರಿಯಾಗಿ. ಹಿಂಗಾದ್ರೆ